ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಈ ಒಂದು ವ್ಲಾಗ್ ಬಂದುಬಿಟ್ಟು ಬೆಂಗಳೂರಿಂದ ನಾನು ಹೊಸದಾಗಿ ಹೊಸ ಮನೆಗೆ ಬಂದಾದಮೇಲೆ ಮೊದಲನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಫ್ರೆಂಡ್ಸ್, ಇದೇ ನೋಡಿ ನಾವು ಬೆಂಗಳೂರಲ್ಲಿ ಮಾಡಿರೋಂತಹ ಹೊಸ ಮನೆ. ಸೊ ಈ ಒಂದು ವಿಡಿಯೋ ಕೂಡ ಈ ಒಂದು ಹೊಸ ಮನೆಯಿಂದ ಮೊದಲನೇದಾದಂತಹ ವಿಡಿಯೋ ಆಗಿರುತ್ತೆ. ಸೊ ನಾನು ಫಸ್ಟು ಎಲ್ಲ ಕ್ಲೀನಿಂಗು ಅದನ್ನೆಲ್ಲ ವಿಡಿಯೋ ಹಾಕೋದ್ಕಿಂತ ಫಸ್ಟು ಪೂಜೆ ಲಾಗ್ನ ಹಾಕ್ಬಿಡೋಣ ಅಂದ್ಕೊಂಡು ನಿಮಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಸೊ ಫ್ರೆಂಡ್ಸ್, ಯಾರೆಲ್ಲ ಈ ಒಂದು ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದಾದಮೇಲೆ ನಾನು ನೆಕ್ಸ್ಟು ಸ್ಟಡಿ ಲಾಗ್ನ ಕೂಡ ಹಾಕ್ತೀನಿ, ಏಕೆಂದರೆ ಅದಂತೂ ತುಂಬ ಇಂಪಾರ್ಟೆಂಟು. ತುಂಬ ಗ್ಯಾಪ್ ಕೂಡ ಆಯಿತು. ನಾನು ಕೂಡ ಇತ್ತೀಚೆಗೆ ಬುಕ್ಸ್ ಹಿಡಿಯೋಕ್ಕೂ ಟೈಮು ಸಿಕ್ಕೇ ಇಲ್ಲ. ಇಲ್ಲಿ ಸ್ವಲ್ಪ ಮನೆ ಹುಡ್ಕೋಕ್ಕೆ ಕೂಡ ಸ್ವಲ್ಪ ಸಮಸ್ಯೆನೂ ಆಯಿತು. ಹಂಗಾಗಿ ಸ್ವಲ್ಪ ಲೇಟಾಗಿ ನಾನು ಸ್ಟಡಿನ ಸ್ಟಾರ್ಟ್ ಮಾಡಬೇಕಾಗಿದೆ. ತೊಂದರೆ ಇಲ್ಲ. ನಾವು ಎಷ್ಟು ದಿನ ಓದ್ತೀವಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ದಿನದಲ್ಲಿ ನಾವು ಪರ್ಫೆಕ್ಟ್ ಆಗ್ತೀವಿ ಅನ್ನೋದು ಕೂಡ ತುಂಬ ಮುಖ್ಯ ಆಗುತ್ತೆ. ಸೊ ಹಂಗಾಗಿ ನಾನು ಕೂಡ ಸ್ಟಡಿ ಟೇಬಲ್ನೆಲ್ಲ ಸ್ವಲ್ಪ ಜೋಡಿಸ್ಕೋಬೇಕು. ಬುಕ್ಸ್ಗಳನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡು ಟೈಮ್ ಟೇಬಲ್ ಕೂಡ ಹಾಕೋಬೇಕಾಗುತ್ತೆ. ನನ್ನ ಮಗಳು ಕೂಡ ಸ್ಕೂಲಿಗೆ ಹಾಕಿರೋದ್ರಿಂದ ಅವಳಿಗೂ ಕೂಡ ಮಾರ್ನಿಂಗು ಸ್ವಲ್ಪ ಟೈಮ್ ಕೂಡ ಹಿಡಿಯುತ್ತೆ. ಸೊ ಹಂಗಾಗಿ ಇರೋ ಟೈಮಲ್ಲಿ ನಾನು ಆಲ್ಮೋಸ್ಟ್ ಅವಳು ಮಧ್ಯಾಹ್ನ 1 ಗಂಟೆಗೆ ಬರ್ತಾಳೆ. ಅಷ್ಟರಲ್ಲಿ ನನ್ನ ಕೆಲಸನೆಲ್ಲ ಮುಗಿಸ್ಕೊಂಡು ಓದೋದು ಕೂಡ ಅದರಲ್ಲೇ ಮುಗೀತಿ. ಎಲ್ಲದೂ ಅಷ್ಟರಲ್ಲಿ ಮಾಡ್ಕೊಂಡು ಅದಾದಮೇಲೆ ನನ್ನ ಸ್ಟಡಿನೂ ಕೂಡ ಸ್ಟಾರ್ಟ್ ಮಾಡ್ಕೋಬೇಕು ಅಂದ್ಕೋತೀನಿ. ಇನ್ನೊಂದು 2-3 ದಿನದಲ್ಲಿ ನಾವು ಕೂಡ ಮನೆಯೆಲ್ಲ ಸೆಟ್ ಮಾಡ್ಕೊಂಡು ಜೋಡಿಸ್ಕೋಬೇಕು. ಸೊ ಇದು ಈ ಒಂದು ಹೊಸ ಮನೆಯಲ್ಲಿ ಇರೋವಂಥ ದೇವ್ರ ಮನೆ. ತುಂಬ ಚೆನ್ನಾಗಿದೆ, ಸಿಸ್ಟಮೆಟಿಕ್ಕಾಗಿ ಮಾಡಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೂ ಕೂಡ ಇಷ್ಟ ಆಗಿರಬೇಕು ಅಂದ್ಕೋತೀನಿ, ಯಾಕಂದರೆ ಒಂದು ಸ್ವಲ್ಪ ಅಟ್ರಾಕ್ಟಿವ್ ಆಗಿತ್ತು. ಹಾಗೆ ನಾನು ಕೂಡ ಸ್ವಲ್ಪ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ನೀಟಾಗಿ ಫೋಟೋ ಎಲ್ಲ ಜೋಡಿಸ್ಕೊಂಡು, ಮೊದಲು ದೇವ್ರ ಮನೆ ನೀಟಾಗಿದ್ದರೆ ನಮಗೆ ಏನೋ ಒಂಥರ ಹೋಗ್ತಾ ಬರ್ತಾ ದೇವ್ರ ಕಡೆನೇ ನೋಡ್ತಾ ಇರ್ತೀವಲ್ವ. ಯಾವುದೇ ಒಂದು ಕಷ್ಟನೋ ಸುಖನೋ ಆದರೂ ಕೂಡ ನಮಗೆ ಬಂದರೂ ಕೂಡ ಆ ದೇವ್ರನ್ನೇ ನೆನಪು ಮಾಡ್ಕೊಳ್ತಾ ಇದ್ದೀವಿ. ಹಾಗಾಗಿ ನಮಗೆ ಕಿಚನ್ ಎಷ್ಟು ಚೆನ್ನಾಗಿರುತ್ತೋ ಹಾಗೆ ಹೆಣ್ಮಕ್ಳಿಗೆ ದೇವ್ರ ಮನೆಯೂ ಕೂಡ ಅಷ್ಟೇ ಚೆನ್ನಾಗಿರಬೇಕು ಅಂತ ಅನ್ಕೋತೀವಿ. ಹಾಗೆ ಇವತ್ತು ಶನಿವಾರ ಆಗಿರೋದ್ರಿಂದ ನಾನು ನೀಟಾಗಿ ಎಲ್ಲ ಒರೆಸ್ಕೊಂಡು ಮತ್ತು ಫೋಟೋನೆಲ್ಲ ಜೋಡಿಸ್ಬಿಟ್ಟು ಮತ್ತು ಹೂವು ಕೂಡ ತರಿಸ್ಕೊಂಡಿದ್ದೆ. ಹೂವೆಲ್ಲ ಇಟ್ಬಿಟ್ಟು ಸ್ವಲ್ಪ ಲೇಟಾಯಿತು ಪೂಜೆ ಆಗೋಷ್ಟೊತ್ತಿಗೆ. ಏಕೆಂದರೆ ಪೂಜೆ ಸಾಮಾನುಗಳನ್ನೆಲ್ಲ ನಾವು ಗಾಡಿಗೆ ಹಾಕ್ಬೇಕಾದ್ರೆ ಕಟ್ಟಿಟ್ಟಿದ್ವಲ್ಲ. ಸೊ ಅವನ್ನೆಲ್ಲ ಮತ್ತೆ ಎಲ್ಲ ತೊಳ್ಕೊಬೇಕಿತ್ತು. ನೀಟಾಗೆಲ್ಲ ಒರೆಸ್ಕೊಂಡು ಅವನ್ನೆಲ್ಲ ಜೋಡಿಸ್ಕೊಳ್ಳೋ ಅಷ್ಟೊತ್ತಿಗೆ ಲೇಟೇ ಆಗೋಯಿತು. ನಾವು ಮೊದಲು ಮುದ್ದೆಬೇಳಲ್ಲಿದ್ದಾಗ ಮನೆ ಮುಂದೆಯೇ ಸಖತ್ ಹೂವು ಸಿಕ್ಕಿರೋವು. ಪೂಜೆ ಮಾಡೋಕ್ಕಂತೂ ತುಂಬ ಖುಷಿ ಆಗೋದು. ನಾವೇನು ಅಲ್ಲೇನು ದುಡ್ಡು ಕೊಟ್ಟು ಹೂವೆಂದೂ ತಂದಿರಲಿಲ್ಲ. ಬಟ್ ಇಲ್ಲಿ ಬೆಂಗಳೂರಲ್ಲಿ ಏನು ಗೊತ್ತಾ, ದುಡ್ಡಿದ್ರೆ ದುನಿಯಾ ಅನ್ನೋ ಹಂಗೆ. ದುಡ್ಡಿದ್ರೆ ಎಲ್ಲದೂ ಕೂಡ ಸಿಗುತ್ತೆ ಇಲ್ಲಿ. ಇಲ್ಲಿ ಬೆಂಗಳೂರಿನ ಜನ ನೋಡಿಬಿಟ್ರೆ ಎದ್ದ ತಕ್ಷಣ ಅಯ್ಯಪ್ಪ ಯಾವ ಪ್ರಪಂಚಕ್ಕೆ ಬಂದ್ವಪ್ಪ, ಇದು ಯಾವುದೋ ಬೇರೆ ದೇಶಕ್ಕೆ ಬಂದ್ವೇನೋ ಅನಿಸುತ್ತೆ, ಅಷ್ಟು ಜನ ಬ್ಯುಸಿ ಇದ್ದಾರೆ ಇಲ್ಲಿ. ಹೊರಗಡೆ ಕಾಲಿಟ್ವಿ ಅಂದರೆ ನಾವು ಸ್ವಲ್ಪ ಸಿಟಿಯಲ್ಲಿರೋದ್ರಿಂದ ಕಾಲಿಟ್ವಿ ಅಂದರೆ ಮೈಯೆಲ್ಲ ಕಣ್ಣಾಗಿರ್ಬೇಕಂತಾರಲ್ಲ, ಆ ಥರ ಇರಬೇಕಾಗುತ್ತೆ. ಯಾಕಂದರೆ ಬೈಕ್ಗಳು ಅಷ್ಟು ಮತ್ತು ವೆಹಿಕಲ್ಗಳು ಆರಾನ್ ಮಾಡ್ಕೊಂಡು ಹತ್ರಕ್ಕೆ ಬಂದುಬಿಡ್ತಾವೆ. ಅಷ್ಟು ಬ್ಯುಸಿ ಜನ, ಅಷ್ಟು ವೆಹಿಕಲ್ ಸೌಂಡು, ಅಷ್ಟು ಟ್ರಾಫಿಕ್ ಥರ ಆಗಿರುತ್ತೆ. ಇವ್ರನ್ನೆಲ್ಲ ನೋಡಿಬಿಟ್ರೆ ನಾವು ಇವ್ರ ಮುಂದೆ ಏನೂ ಅಲ್ಲ ಅನಿಸುತ್ತೆ. ಎಷ್ಟೋ ಜನ ಹಗಲು ರಾತ್ರಿನೂ ದುಡಿತಾನೆ ಇದ್ದಾರೆ. ಬಟ್ ನಾವು ಒಂದು ಎಕ್ಸಾಮಿಗೆ ಓದಬೇಕಂದ್ರೆ ಎಷ್ಟೆಲ್ಲ ಯೋಚನೆ ಮಾಡ್ತೀವಿ, ಟೈಮ್ ಸಿಕ್ಕಲ್ಲ, ಈ ಥರ ಏನೇನೋ ರೀಸನ್ ಹೇಳ್ತೀವಿ. ಬಟ್ ಇಲ್ಲಿ ಪ್ರೈವೇಟ್ ಕಂಪ್ನಿಯಲ್ಲಿ ದುಡಿತಾ ಇರೋ ಜನಗಳು ನೋಡಿಬಿಟ್ರೆ ಅವ್ರು ಯಾವಾಗ ಹೇಳ್ತಾರೋ ಆ ಟೈಮಲ್ಲಿ ಹೋಗಬೇಕು. ಅವ್ರಿಗೆ ಯಾವಾಗ ಟೈಮ್ ಹೇಳ್ತಾರೋ ಆ ಟೈಮಲ್ಲಿ ಎದ್ಬಿಟ್ಟು ರೆಡಿಯಾಗಿ ನಮ್ಮ ಕೆಲಸಗಳ್ನೆಲ್ಲ, ಪರ್ಸನಲ್ ಕೆಲಸ ಏನೇ ಇದ್ದರೂ ಕೂಡ ಅವನ್ನೆಲ್ಲ ಬದಿಗೊತ್ತಿ ಹೋಗ್ಬಿಟ್ಟು ಅವ್ರ ಡ್ಯೂಟಿನ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಎಷ್ಟು ಕೆಲಸ ಮಾಡ್ತಾರೋ ಅಷ್ಟು ಕೂಡ ದುಡಿಮೆನೂ ಕೂಡ ಇದೆ. ಈ ಒಂದು ನನಗೆ ತುಂಬ ಅನುಭವನೂ ಕೂಡ ಆಯಿತು. ನಾನು ನೋಡಿ ಕಣ್ಣಾರೆ ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಅಷ್ಟು ಬ್ಯುಸಿಯಾಗಿದೆ ಈ ಒಂದು ಬೆಂಗಳೂರು ಲೈಫು. ಆಲ್ಮೋಸ್ಟ್ ಎಲ್ರಿಗೂ ಕೂಡ ಈ ಒಂದು ಬೆಂಗಳೂರು ಬಗ್ಗೆ ಅನುಭವ ಇದ್ದೇ ಇರುತ್ತೆ. ತುಂಬ ಹೆಚ್ಚಿನದಾಗಿ ಹೇಳೋಕ್ಕೆ ಏನು ಹೋಗಲ್ಲ. ಯಾಕಂದರೆ ಎಲ್ಲ ಊರಲ್ಲೂ ಕೂಡ ತುಂಬ ಜನ ಇಲ್ಲಿ ಉದ್ಯೋಗನ ಕೂಡ ಹುಡ್ಕೊಂಡು ಬಂದು ಇಲ್ಲೂ ಕೂಡ ಜೀವನ ಮಾಡಿ ಮತ್ತೆ ಹಳ್ಳಿಗೆ ಹೋಗಿ ಸೆಟ್ಲಾಗಿ ಅಲ್ಲೂ ಕೂಡ ಜೀವನ ಮಾಡೋರಿದ್ದಾರಲ್ವ. ಸೊ ಹಂಗಾಗಿ ಸ್ವಲ್ಪ ನನಗೇನು ಅನ್ನಿಸ್ತು ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡೆ ಅಷ್ಟೇ.
ಸೊ ಇವಾಗ ನನ್ನ ಮಗಳು ಕೂಡ ಸ್ಕೂಲಿಗೆ ಸೇರಿಸಿದ್ದಾಯಿತು. ನಾವು ಕೂಡ ಮನೆಯನ್ನೆಲ್ಲ ಹುಡ್ಕೊಂಡು ಮತ್ತೆಲ್ಲ ಶಿಫ್ಟ್ ಮಾಡಿದ್ದು ಆಯಿತು. ಮತ್ತು ಈಗ ಮಾಮೂಲಿಯಾಗಿ ನಾನು ಮತ್ತೆ ಬ್ಯಾಕ್ ಟು ರೋಟೀನ್ ಅನ್ನೋ ಹಾಗೆ ನನ್ನ ರೋಟೀನು ಕೂಡ ಸ್ಟಾರ್ಟ್ ಮಾಡ್ಕೋಬೇಕು. ಬಟ್ ಅಲ್ಲಿ ಸ್ವಲ್ಪ ನನಗೆ ಸ್ಟಡಿಗೆಲ್ಲ ಟೈಮ್ ಸಿಗೋದೇನೋ ಮಾರ್ನಿಂಗ್ ಬೇಗ ಎದ್ದು ಓದ್ತಾ ಇದ್ದೆ. ಬಟ್ ಇವಾಗ ಏನಂದರೆ ಅದಕ್ಕಿಂತಲೂ ಬೇಗನೆ ಎದ್ದು ನಾನು ನನ್ನ ಸ್ಟಡಿಗೆ ಒಂದು ಟೈಮ್ ಕೊಟ್ಬಿಟ್ಟು ಅದಾದಮೇಲೆ ಆ ಫ್ಯಾಮಿಲಿಗೂ ಕೂಡ ಟೈಮ್ ಕೊಡಬೇಕಾಗುತ್ತೆ. ನನ್ನ ಮಗಳು 8 ಗಂಟೆಗೆ ಆಲ್ರೆ 8 o'clock ಸ್ಕೂಲ್ ಹತ್ರ ಇರಬೇಕಾಗುತ್ತೆ. ನಮ್ಮ ಮನೆಯವರು ಕೂಡ 8:30ಗೆ ಮನೆ ಬಿಡ್ತಾರೆ. ಸೊ ಇಬ್ಬರಿಗೂ ಕೂಡ ಟಿಫನ್ ಮಾಡಿಬಿಟ್ಟು ಮತ್ತು ನಾನು ಕೂಡ ನನ್ನೆಲ್ಲ ಕೆಲಸಗಳನ್ನು ಮಾಡಿಕೊಂಡು ಬಟ್ ಟೈಮು ಚೆನ್ನಾಗಿ ಸಿಗುತ್ತೆ ಮಾರ್ನಿಂಗ್ ಬೇಗ ಎದ್ಬಿಟ್ರೆ. ಈಗ ಅವರು 8:30 9ಕ್ಕೆ ಎಲ್ಲ ಓದಾದಮೇಲೆ ನನಗೇನು ಕೆಲಸ ಇರಲ್ಲ. ಮಾಮೂಲಿ ಕಿಚನಲ್ಲಿ ಏನಿರುತ್ತೋ ಅಷ್ಟು ಕೆಲಸನ ಮಾಡ್ಕೊಂಡು ಅದಾದಮೇಲೆ ಬಟ್ಟೆ ಇಟ್ಟಿದ್ರೆ ಮಿಷನ್ಗೆ ಹಾಕ್ಕೊಬಿಟ್ಟು ಇನ್ನು ಸ್ವಲ್ಪ ಅಮ್ಮಮ್ಮ ಅಂದರೆ 9:30 ಅಷ್ಟೊತ್ತಿಗೆ ಎಲ್ಲ ಕೆಲಸ ಮುಗ್ದೋಗಿರುತ್ತೆ. ಇನ್ನು ನನ್ನ ಮಗಳು ಬರೋವರೆಗೂ ನಾನು ಫ್ರೀಯಾಗಿ ಇರ್ತೀನಿ. ಆಮೇಲಿಂದ ಅವಳು ಬರೋ ಅಷ್ಟೊತ್ತಿಗೆ ಮಧ್ಯಾಹ್ನ ಸ್ವಲ್ಪ ಊಟಕ್ಕೇನಾದರೂ ಮಾಡ್ಕೊಂಡು ತಿಂದರೆ ಆಯಿತು. ಅಷ್ಟು ನನಗೆ ಮತ್ತೆ ಆವಾಗಿಗಿಂತ ಇವಾಗ ಟೈಮ್ ಕೂಡ ಜಾಸ್ತಿ ಸಿಗುತ್ತೆ. ನಾವು ಕೂಡ ಫ್ರೀಯಾಗಿ ಕೂರಬಾರ್ದು, ಏನಾದರೂ ಒಂದು ಕೆಲಸನ ಮಾಡ್ತಾ ಇರಬೇಕು. ಸುಮ್ಮನೆ ಕೂತ್ಕೊಂಡ್ವಿ ಅಂದರೆ ಯಾವುದಕ್ಕೂ ಕೂಡ ಬೆಲೆ ಇರಲ್ಲ. ಇವಾಗಂತೂ ಎಕ್ಸಾಮ್ ಓದಿ ಗೌರ್ಮೆಂಟ್ ಜಾಬೇ ಮಾಡಬೇಕಂತ ಏನಿಲ್ಲ. ಏನೂ ಕೂಡ ಎಜುಕೇಷನ್ ಮಾಡದೇ ಇರೋರು ಕೋಟ್ಯಾನುಕೋಟಿ ದುಡಿಮೆ ಕೂಡ ನಮ್ಮ ಕಣ್ಣು ಮುಂದೆನೇ ಮಾಡಿರೋ ಸಾಕ್ಷಿಗಳು ಕೂಡ ಇದ್ದಾವೆ. ಇನ್ನು ನಾನು ಕೂಡ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡೆ. ಈ ಥರ ನಾನು ದೇವ್ರನ್ನ ಅಲಂಕಾರ ಮಾಡಿದ್ದೀನಿ. ನನಗಂತೂ ತುಂಬ ಖುಷಿ ಆಯಿತು ನೋಡಿ. ತುಂಬ ದಿನ ಆದಮೇಲೆ ಪೂಜೆಗೆಲ್ಲ ಮಾಡಬೇಕು ಅನ್ನೋದೊಂದು ಮೈಂಡಿಗೆ ಬಂದುಬಿಡ್ತು. ಯಾಕಂದರೆ ಊರಲ್ಲಿದ್ವಲ್ವ, ನಾವೇ ಆಗಲಿ ನಮ್ಮ ಫ್ಯಾಮಿಲಿ ನಮ್ಮ ಮನೆ ಅಂತ ಇದ್ವಿ ಅಂದರೆ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಇದೇ ಟೈಮಲ್ಲಿ ನಾವು ಇಷ್ಟೇ ಟೈಮಲ್ಲಿ ನಾವು ಕೆಲಸನ ಮುಗಿಸ್ಕೋಬೇಕು ಅನ್ನೋದು ಕೂಡ ನಮ್ಮ ಟೇಬಲಲ್ಲಿ ಹಾಕ್ಕೊಂಡಿರ್ತೀವಿ. ಊರಲ್ಲಿ ಎಲ್ಲರೂ ಇರ್ತಾರಲ್ವ, ಅವು ಮಾಡ್ತಾರೆ ಬಿಡು ಅಂತ ಸುಮ್ಮನಾಗ್ಬಿಡ್ತೀವಿ. ನಾವು ಕೂಡ ರಾಜ್ಯದಲ್ಲಿದ್ದಾಗ ಮಾಮೂಲಿಯಾಗಿ ಸ್ನಾನ ಮಾಡ್ಕೊಂಡು ಸುಮ್ಮನೆ ದೇವ್ರಿಗೆ ನಮಸ್ಕಾರ ಮಾಡಿ ಸುಮ್ಮನಾಗ್ಬಿಡ್ತಿದ್ದೆ, ಪೂಜೆ ಮಾಡ್ತಾರೆ ಬಿಡು ಅಂತ. ಬಟ್ ಇಲ್ಲಿ ನಮ್ಮದೇ ಆದ ಮನೆ ಇರುತ್ತಲ್ವ, ಇದಕ್ಕೆ ನಾವೇ ಕೂಡ ಹೊಣೆಗಾರರಾಗಿರ್ತೀವಿ. ನಮ್ಮದೇ ಆದಂಥ ಜವಾಬ್ದಾರಿಗೂ ಕೂಡ ಇರ್ತೇವೆ. ಅದನ್ನು ನಾವು ಯಾವ ಥರ ನಿಭಾಯಿಸ್ಕೊಂಡು ಹೋಗ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದೇ ಜೀವನ ಅಲ್ವಾ, ಇದನ್ನು ನಾವು ಒಪ್ಕೊಂಡು ನಮ್ಮ ಕೊಟ್ಟಿರುವಂತಹ ಜವಾಬ್ದಾರಿಗಳನ್ನು ನಾವು ನೀಟಾಗಿ ಮಾಡಿದಾಗಲೇ ನಾವು ಮನುಷ್ಯರಾಗಿ ಹುಟ್ಟಿದ್ದಕ್ಕೆ ಸಾರ್ಥಕತೆ ಅನ್ನೋದು ಸಿಗುತ್ತೆ. ಸೊ ಹೆಣ್ಣೇ ಆಗಲಿ ಗಂಡೇ ಆಗಲಿ ಸಮಾಜದಲ್ಲಿ ತನ್ನದೇ ಆದಂತಹ ಜವಾಬ್ದಾರಿಗಳನ್ನು ನಾವು ನೀಟಾಗಿ ನಿಭಾಯಿಸ್ಕೊಂಡು ಹೋಗಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಸ್ವರ್ಗ ಅನ್ನೋದು ಬೇರೆ ಎಲ್ಲೂ ಇರಲ್ಲ. ನಾವು ನಮ್ಮ ಕೆಲಸನ ನೀಟಾಗಿ ಮಾಡಿದಾಗಲೇ ನಮಗೆ ಅಲ್ಲೇ ಕೂಡ ಸ್ವರ್ಗ ಸಿಗೋದು. ಕಾಯಕವೇ ಕೈಲಾಸ ಅಂತಾರಲ್ವ. ಸೊ ಅದನ್ನೇ ನಾವು ನೀಟಾಗಿ ಕೊಟ್ಟಿರೋವಂಥ ಕೆಲಸನ ಚೆನ್ನಾಗಿ ನಿಭಾಯಿಸ್ಕೊಂಡೋಗಿ ನಮಗೆ ಆತ್ಮಕ್ಕೆ ಸಾಕ್ಷಿ ಸಿಗುತ್ತಲ್ಲ, ಅದೇ ಸ್ವರ್ಗಕ್ಕೆ ಸಮ ಅಂತ ಹೇಳ್ಬೋದು. ಸೊ ಎಲ್ಲರೂ ಕೂಡ ನಾವು ನಮ್ಮದೇ ಆದಂತಹ ಕರ್ತವ್ಯನ ಜವಾಬ್ದಾರಿನ ನೀಟಾಗಿ ನಿಭಾಯಿಸ್ಕೊಂಡು ಹೋಗೋಣ ಅಂತ ಒಂದು ಶ್ರೀನಿವಾಸನಲ್ಲಿ ನಾನು ನಿಮಗೂ ಕೂಡ ಹಾರೈಸ್ತಾ ಒಳ್ಳೆಯದಾಗಲಿ ಎಲ್ಲರೂ ಕೂಡ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ನನ್ನ ಪುಟ್ಟದಾಗಿರುವಂತಹ ಅರಮನೆ ಅಂದರೆ ಆ ಅಡುಗೆ ಕೋಣೆನೇ ನಮಗೆ ಅರಮನೆ ಆಗಿರುತ್ತಲ್ವ. ಸೊ ಒಂದು ಕಿಚನ್ ಚೆನ್ನಾಗಿತ್ತು ಅಂದರೆ ನಮ್ಮ ಹೆಲ್ತು ಕೂಡ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾವು ಕಿಚನ್ನು ಕೂಡ ಚೆನ್ನಾಗಿಟ್ಕೋಬೇಕಾಗುತ್ತೆ. ಅದು ಕೂಡ ಒಂದು ದೇವರ ಮನೆಗೆ ಕೂಡ ಸಮನಾಗಿರುತ್ತೆ ಅಂತಲೇ ಹೇಳ್ಬೋದು ಹೆಣ್ಮಕ್ಳಿಗೆ. ಈ ಒಂದು ಒಲೆಗೆಲ್ಲ ನಾನು ನೀಟಾಗಿ ಕುಂಕುಮ ಮತ್ತು ಹೂವನ್ನೆಲ್ಲ ಇಟ್ಬಿಟ್ಟು ಸ್ವಲ್ಪ ಪೂಜೆನೂ ಕೂಡ ಮಾಡಿಕೊಂಡೆ. ಹಾಗೆ ದೇವ್ರ ಹತ್ರ ಎಲ್ಲರೂ ಕೂಡ ಒಳ್ಳೆಯದಾಗಲಿ, ಈ ಒಂದು ಹೊಸ ಮನೆ ನಮಗೆ ಹೊಸ ಜೀವನ ಚೆನ್ನಾಗಿ ಖುಷಿಯಾಗಿರಲಿ, ಸಂತೋಷವಾಗಿರಲಿ ಅಂತ ಬೇಡ್ಕೊತಾ ನಾನು ಮಧ್ಯಾಹ್ನ ಊಟಕ್ಕೆ ತಯಾರು ಮಾಡ್ಕೊಳ್ಳೋಣ ಅಂತ ಹೋದೆ. ಇಲ್ಲಿ ಸ್ವಲ್ಪ ಚಪಾತಿನೂ ಹಾಗಲಕಾಯಿ ಪಲ್ಯನೂ ಕೂಡ ಮಾಡಿದ್ದೆ. ಅದನ್ನು ಊಟ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನಾವು ಇಲ್ಲೇ ನಮ್ಮ ಸಿಸ್ಟರ್ಸ್ ಎಲ್ಲ ಇದ್ದರು. ಇಲ್ಲಂತೂ ಬೆಂಗಳೂರಲ್ಲಿ ತುಂಬ ಜನ ರಿಲೇಷನ್ಸು ಕೂಡ ಇದ್ದಾರೆ. ಸೊ ಅವರು ಕರಿತಾಯಿದ್ರು ಹೋಗಿ ಬರೋಣ ಅಂದ್ಕೊಂಡು. ಹಾಗೆ ನನ್ನ ತಂಗಿ ಮಗನೂ ಕೂಡ ಇದ್ದ, ಅವಳನ್ನು ಕೂಡ ನನ್ನ ಮಗಳು ಕೇಳ್ತಾ ಇದ್ಲು. ಸೊ ಹೋದರೆ ಸ್ವಲ್ಪ ಅವ್ರ ಜೊತೆಗೆ ಆಟ ಆಡ್ಕೊಂಡು ಬರ್ತಾರೆ ಅಂತ ನಾವು ಮೆಟ್ರೋದಲ್ಲೇ ಹೋದ್ವಿ. ಮೆಟ್ರೋದಲ್ಲೇ ಹೋಗ್ಬಿಟ್ರೆ ಸ್ವಲ್ಪ ಬೇಗ ಹೋಗ್ಬಿಡ್ತೀವಿ. ಹಾಗೆ ಬಸ್ಸಲ್ಲಿ ತುಂಬ ಟ್ರಾಫಿಕ್ ಆಗುತ್ತೆ, ಲೇಟ್ ಆಗುತ್ತೆ ಹೋಗೋದು ಅಂದ್ಕೊಂಡು ಫಸ್ಟ್ ಟೈಮ್ ನಾವು ಕೂಡ ಬೆಂಗಳೂರಲ್ಲಿ ಮೆಟ್ರೋದಲ್ಲಿ ಹೋಗಿ ಬಂದ್ವಿ.
ನಮಗೂ ಕೂಡ ತುಂಬ ಖುಷಿ ಆಯಿತು. ನನ್ನ ಮಗಳಂತೂ ತುಂಬ ಎಂಜಾಯ್ ಮಾಡಿದ್ಲು. ಸೊ ಇದು ನನ್ನ ಮೊದಲನೇ ವಿಡಿಯೋ ಆಗಿರುತ್ತೆ ಫ್ರೆಂಡ್ಸ್. ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಮತ್ತು ಇದೇ ಥರ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.